ನಮಸ್ಕಾರ ವೀಕ್ಷಕರೇ, ಅಡಿಗೆ ಲೋಕದ ಚಾನಲ್ಗೆ ಸ್ವಾಗತ. ನಾವಿವತ್ತು ಹೆಸರುಕಾಳು ನುಗ್ಗಿ ಸೊಪ್ಪು ಹಾಕಿ ಪಲ್ಯ ಮಾಡ್ತೇವೆ. ಹೇಗೆ ಮಾಡೋದಂತ ನೋಡೋಣ. ಹೆಸರುಕಾಳು ನುಗ್ಗಿ ಸೊಪ್ಪಿನ ಇದಕ್ಕೆಲ್ಲ ತಲೆ ದಿವಸ ಬೇಕಾಗುವ ಸಾಮಗ್ರಿಗಳು ನೋಡ್ರಿ. ಹೆಸರುಕಾಳು, ನುಗ್ಗಿ ಸೊಪ್ಪು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾನೆ. ತೊಳೆದು ಕ್ಲೀನ್ ಮಾಡಿ ಎಲೆಯಲ್ಲಿ ಬಿಡಿಸಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾನೆ. ಒಂದು ಬಟ್ಲ ನುಗ್ಗಿ ಸೊಪ್ಪು, 3-4 ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದಾನೆ. ಹಸಿಮೆಣಸಿಕಾಯಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಎಣ್ಣೆ, ಸಾಸಿವೆ, ಜೀರಿಗೆ, ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ. ಈಗ ಮಾಡುವ ವಿಧಾನ ರೀ. ಇವನ್ನ ತೊಳಿತಂದ್ರಿ, ಪೌಡ್ರ್ ಹಾಕಿರ್ತಾರಲ್ರಿ, ಕ್ಲೀನಾಗಿ ತೊಳಿಬೇಕು. ತೊಳೆದು ಮಾಡ್ಬೇಕ್ರಿ. ಪೌಡ್ರ್ ಹಾಕಿರ್ತಾರೆ, ಅಂಗಡಿ ಉಪ್ಪಗಳು ಆಗಿರ್ತಾರೆ, ಹುಳ ಕಚ್ಚಿ ಹೊಡಿಕೆ ಭಾಳ ಬಿಸಿಟ್ಕೊಂಡಿರ್ತಾರೆ. ಏನಾದರೂ ತೊಳೆದೆಲ್ಲ ಮಾಡಬಾರ್ದ್ರಿ. ಇವಾಗ 3 ಸರಿ ತೊಗೊಂಡದನ್ರಿ. ಈ ಸೊಪ್ಪು ಕ್ಲೀನಾಗಿ ತೊಳೆದು ಇಟ್ಕೊಂಡದನ್ರಿ. ನುಗ್ಗಿ ಸೊಪ್ಪು ಹಾಕ್ತದನಿ, ಟೊಮಟೊ ಹಣ್ಣು ಹಾಕ್ತಾನ್ರಿ. ಇವಾಗ ಹಸಿಮೆಣಸಿಕಾಯಿ ಹಾಕ್ತದನ್ರಿ. ಈಗ ಯಾವ ಬೌಲ್ ತಗೊಂಡಿದ್ವ ಆ ಬೌಲಲ್ಲಿ ಒಂದು 3 ಬೌಲ್ ನೀರು ಹಾಕ್ತದನ್ರಿ. 3 ಬಟ್ಲ ಯಾವ ಬೌಲ್ ಹೆಸ್ರು ಕಾಳು ತಗೊಂಡಿದ್ವ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತದನ್ರಿ. ಕ್ಲೋಸ್ ಮಾಡಿ 1-2 ವಿಷಲ್ ಹಾಕ್ಬೇಕ್ರಿ. ಈಗ ಸ್ಟವ್ ಹಚ್ಕೊಂಡು 1-2 ವಿಷಲ್ ಹಾಕ್ತಾನ್ರಿ. ನೋಡ್ರಿ, 2 ವಿಷಲ್ ಆಗೈತಿ. ಇದು ಸಾಕಿದ್ದ ವಿಷಲ್ ಕೆಳಗಿಟ್ಟು ಎಲ್ಲ ಒಗ್ಗರಣೆಗೆ ಹಾಕೋದ್ರಿ. ಕರೆಕ್ಟ್ ಆಯ್ತು, ಬೆಂದಿರ್ತವೆ. ಈಗಿನ ಸ್ವಲ್ಪ ಬೇಯಬೇಕಲ್ಲ. ಈಗ ಸ್ಟವ್ ಹಚ್ಕೊಂತೇನ್ರಿ. ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿಬೇಕ್ರಿ. ಎಣ್ಣೆ ಕಾಯ್ಬೇಕ್ರಿ. ಕಾದ್ಮೇಲೆ ಹಾಕ್ಬೇಕು ಸಾಸಿವೆ ಜೀರಿಗೆನ. ನಾನು ಸಾಸಿವೆ ಜೀರಿಗೆ ಒಂದ್ರಾಗ ಹಾಕೊಂಡಿದ್ದೀನಿ. ಜೀರಿಗೆನು ಸಾಸಿವೆನು ಈಗ ಹಾಕ್ತೇನೆ. ಸಾಸಿವೆ ಜೀರಿಗೆ ಚಟಪಟ ಅನ್ಬೇಕ್ರಿ. ದೊಡ್ಡ ಮೆಣಸಿನ್ಕಾಯಿ ಹಾಕ್ತೇನ್ರಿ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿದಾವಲ್ರಿ, ಒಗ್ಗರಣೆಗೆ ಟೇಸ್ಟಿಗೆ ಹಾಕಿದನ್ರಿ. ಒಂದು 3 ಹಾಕಿದ್ದಾನೆ ಅಷ್ಟೇ. ಈಗ ಈರುಳ್ಳಿ ಹಾಕ್ತದನ್ರಿ. ನೋಡ್ರಿ, ಕಲರ್ ಚೇಂಜ್ ಆಯ್ತು, ಬೆಂದತ್ತಲ್ಲ. ಈಗ ಇದನ್ನ ಹೆಸರು ಕಾಳು ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡಿದ್ದಾವಲ್ರಿ, ಇದನ್ನ ಹಾಕ್ಬೇಕ್ರಿ ಇದಕ್ಕೆ. ಈಗ ಹೆಚ್ಚಂಗೆ ಹಾಕ್ಬೇಕಂತ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟ ಉಪ್ಪು ಹಾಕ್ತದನ್ರಿ. ಏನೆಲ್ಲ ಬೆಂದತ್ತಲ್ಲ. ಇದು ಹುಣಸೆ ಹಣ್ಣು ಇಟ್ಕೊಂಡದಲ್ರಿ, ಸೋಸಿ ಇಟ್ಕೊಂಡದ ನಾನು ಹುಣಸೆ. ಈಗ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ರೀ. ಧನಿಯಾ ಅಂತಾರಲ್ಲ, ಧನಿಯಾ ಪುಡಿ ಮನ್ಯಾಗ ಮಾಡಿರೋದು. ಎಷ್ಟು ಚೆನ್ನಾಗತಿ ಅಂದರೆ ಸಬ್ಬಸ್ಗಿ ಸೊಪ್ಪು ಹಾಕಿ ಮಾಡ್ತಾರೆ. ನುಗ್ಗಿ ಸೊಪ್ಪು ಹಾಕಿದರೆ ಚೆನ್ನಾಗಿಂತ ನುಗ್ಗಿ ಸೊಪ್ಪು ಹಾಕಿ ಮಾಡಿದನ್ರಿ. ಇದು ಬೇಯಬೇಕು. ಬೆಂದಮೇಲೆಲ್ಲ ಇನ್ನಷ್ಟು ಗಟ್ಟಿಗೆ ಹಾಕತ್ತೆ. ಇದು ಸ್ವಲ್ಪ ಕುದಿಲಿರಿ. ತಟ್ಟೆ ಮುಚ್ತದಾನಿ, ಬೇಯಲ್ರಿ. ಈಗ ಬಾಯಿ ಮುಚ್ಚಿದ್ವಲ್ಲ, ಒಂದು 5 ನಿಮಿಷ. ಬೇಯಬೇಕ್ರಿ. ನುಗ್ಗಿ ಸೊಪ್ಪಿನೆಲ್ಲ ಚೆನ್ನಾಗಿರ್ತೈತಲ್ಲ. ನೋಡ್ರಿ, ಸ್ವಲ್ಪ ಬೆಲ್ಲ ಹಾಕ್ಬೋದು, ಹಂಗೆ ಬಿಡ್ಬೋದು. ನಾನು ಹಾಕ್ತದನ್ರಿ. ಸ್ವಲ್ಪ ಶೇಂಗಾ ಕಡಲೆ ಪುಡಿ ಪೌಡ್ರ್ ಮಾಡಿ ಇಟ್ಕೊಂಡದನ್ರಿ.
ಕಡಲೆ ಪೌಡ್ರ್ ಹಾಕ್ಲಿದ್ರೆ ನಡೀತೈತ್ರಿ. ಹಾಕಿದ್ಮೇಲೆ ಸ್ವಲ್ಪ ಶೇಂಗಾ ಹುರ್ಕೊಂಡು ಪೌಡ್ರ್ ಮಾಡಿಟ್ಟಿದ್ದಾನೆ. ಕಡಲೆನೂ ಶೇಂಗಾನ ಇವಾಗ ಕೊತ್ತಂಬರಿ ಹಾಕ್ತದನ್ರಿ. ನೋಡ್ರಿ ಚೆನ್ನಾಗತಿ. ನುಗ್ಗಿ ಸೊಪ್ಪು ತಿನ್ಬೇಕ್ರಿ. ಅವಾಗ ಎಲ್ಲರೂ ತಿನ್ಬೇಕು. ಮಕ್ಕಳಿಗೂ ಇವಾಗ ಮಕ್ಳಿಗೆ ಥರ ಕಣ್ಣಿಗೆ ಒಳ್ಳೇದು ಅಂತಾರೆ, ತುಂಬ ಚೆನ್ನಾಗಂತೆ. ಹಂಗಾಗಿ ನುಗ್ಗಿ ಸೊಪ್ಪು ಎಲ್ಲದಕ್ಕೂ ಉಪಯೋಗಿಸ್ತಾವ್ರಿ ನಾವು. ಒಂದೇ ಸಲ ಸಿಗಲ್ಲ, ಒಂದೊಂದು ಸರಿ ಹಳ್ಳಿ ಕಡೆ ಎಲ್ಲ ಇರುತ್ತೆ ಬಿಡ್ರಿ. ಚೆನ್ನಾಗೈತೆ ನೋಡ್ರಿ. ನಿಮ್ಮ ಮನೇಲಿ ಮಾಡ್ತಿರ್ತಾರೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಹಂಗಾಗಿ ನೋಡ್ರಿ ಹೆಸರು ಕಾಳು ನುಗ್ಗಿ ಸೊಪ್ಪಿಂದು ಪಲ್ಯ ತುಂಬ ಚೆನ್ನಾಗೈತೆ ರೀ. ಚಪಾತಿಗೂ ರೊಟ್ಟಿಗೂ ಎಲ್ಲದಕ್ಕೂ ಊಟ ಮಾಡ್ಬೋದು. ಮಾಡಿರಿ ನಿಮ್ಮ ಮನೆಯಲ್ಲಿ, ನೋಡ್ರಿ, ತಿನ್ನಿರಿ. ನುಗ್ಗಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ, ಸವಿಯಲು ಸಿದ್ಧ. ನೋಡ್ರಿ ನಿಮ್ಮ ಮನೆಯಲ್ಲೇ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ಸಂಚಿಕೆ ಸಿಗೋಣ. ನಮಸ್ಕಾರ ವೀಕ್ಷಕರೇ.